24 ಗಂಟೆಗಳ ಪ್ರಮುಖ ಸುದ್ದಿಗಳು. ಡಿಆರ್ಡಿಒ ಒಡಿಶಾದ ಚಾಂದಿಪುರದಲ್ಲಿ ಪಿನಾಕ ದೀರ್ಘ ವ್ಯಾಪ್ತಿಯ ಮಾರ್ಗದರ್ಶಿತ ರಾಕೆಟ್ನ ಯಶಸ್ವಿ ಪರೀಕ್ಷೆ ನಡೆಸಿತು. 60 ಕಿಲೋಮೀಟರ್ ಕನಿಷ್ಠ ದಾಳಿ ಸಾಮರ್ಥ್ಯದ ದೃಢೀಕರಣವು ಸ್ವದೇಶಿ ಫಿರಂಗಿ ವ್ಯವಸ್ಥೆ, ಮಾರ್ಗದರ್ಶಿತ ಶಸ್ತ್ರಾಸ್ತ್ರಗಳು ಹಾಗೂ ಭಾರತೀಯ ಸೇನೆಯ ಆಧುನೀಕರಣಕ್ಕೆ ಬಲ ನೀಡಿದೆ. ಇಸ್ರೋ ಮಧ್ಯಪ್ರದೇಶದಲ್ಲಿ IMAT-5 ಏರ್ಡ್ರಾಪ್ ಪರೀಕ್ಷೆ ಮೂಲಕ ಗಗನಯಾನ ಮಿಷನ್ನ ಮುಖ್ಯ ಪ್ಯಾರಾಶೂಟ್ಗಳನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು. ಇದರಿಂದ ಸಿಬ್ಬಂದಿ ಘಟಕದ ವೇಗ ಕಡಿತ, ಸಮುದ್ರದಲ್ಲಿ ಸುರಕ್ಷಿತ ಇಳಿಯುವಿಕೆ, ರಚನಾತ್ಮಕ ಸುರಕ್ಷತೆ, ಪರ್ಯಾಯ ವ್ಯವಸ್ಥೆಗಳು ಹಾಗೂ ಮಾನವ ಬಾಹ್ಯಾಕಾಶ ಯಾನದ ಸಿದ್ಧತೆ ದೃಢಪಟ್ಟಿದೆ. At Universal Group of Institutions, we provide you BA, BCom, BSc integrated with UPSC. ಭಾರತ ಮತ್ತು ಮ್ಯಾನ್ಮಾರ್ ನಡುವೆ 23ನೇ ಗಡಿ ಸಮನ್ವಯ ಸಭೆ ನಡೆಯಿತು. ಸಭೆಯಲ್ಲಿ ಭಯೋತ್ಪಾದನೆ, ಮಾನವ ಕಳ್ಳಸಾಗಣೆ, ಸೈಬರ್ ಅಪರಾಧ, ಕಲಾದಾನ್ ಯೋಜನೆ, ಭಾರತ-ಮ್ಯಾನ್ಮಾರ್ ಥೈಲ್ಯಾಂಡ್ ತ್ರಿಪಕ್ಷೀಯ ಹೆದ್ದಾರಿ ಹಾಗೂ ಆಕ್ಟ್ ಈಸ್ಟ್ ಮತ್ತು ನೇಬರ್ಹುಡ್ ಫಸ್ಟ್ ನೀತಿಗಳ ಅನುಷ್ಠಾನ ಕುರಿತು ಚರ್ಚಿಸಲಾಯಿತು. ಉತ್ತರಾಖಂಡ ರಾಜ್ಯವು ಉಲ್ಲಾಸ್ ಹಾಗೂ ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಅಡಿಯಲ್ಲಿ ವಯಸ್ಕರ ಸಾಕ್ಷರತಾ ಮಾನದಂಡಗಳನ್ನು ಮೀರಿ ಭಾರತದ 6ನೇ ಸಂಪೂರ್ಣ ಸಾಕ್ಷರ ರಾಜ್ಯವಾಗಿ ಹೊರಹೊಮ್ಮಿದೆ. ಸಾಮಾಜಿಕ ಭದ್ರತಾ ಸಂಹಿತೆ ಜಾರಿಯೊಂದಿಗೆ 2026 ರ ಉದ್ಯೋಗಿಗಳ ಭವಿಷ್ಯ ನಿಧಿ EPF ಯೋಜನೆ 1952 ರ ಯೋಜನೆಯನ್ನು ಬದಲಿಸಿದೆ. ಉದ್ಯೋಗಿ ಹಾಗೂ ಉದ್ಯೋಗದಾತರ 12% ಕೊಡುಗೆ ಮುಂದುವರಿದಿದ್ದು, ನಿಧಿಯ ವರ್ಗಾವಣೆ, ಇ-ಫೈಲಿಂಗ್, ಕ್ಲೇಮ್ ಪ್ರಕ್ರಿಯೆ ಹಾಗೂ ಪಾರದರ್ಶಕತೆ ಸುಧಾರಿಸಲಾಗಿದೆ. ಮೆಲ್ಬೋರ್ನ್ನ ಭಾರತ-ಆಸ್ಟ್ರೇಲಿಯಾ ಸಿಒ ವೇದಿಕೆಯಲ್ಲಿ ಎರಡೂ ದೇಶಗಳ ನಾಯಕರು ECTA ಪೂರೈಕೆ ಸರಪಳಿ ಸ್ಥಿರತೆ, ಶುದ್ಧ ಇಂಧನ, ಸೆಮಿಕಂಡಕ್ಟರ್, ಚಿಪ್ ಕ್ಷೇತ್ರದ ಸಹಕಾರ ಹಾಗೂ 2030ರೊಳಗೆ $100 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ಗುರಿ ಕುರಿತು ಒತ್ತು ನೀಡಿದರು. ಭಾರತೀಯ ರಿಸರ್ವ್ ಬ್ಯಾಂಕ್ RBI ಜುಲೈ 10ರಂದು 32,000 ರೂಪೀಸ್ ಕೋಟಿ ಮೌಲ್ಯದ ದಿನಾಂಕಿತ ಸರ್ಕಾರಿ ಭದ್ರತಾ ಪತ್ರಗಳ ಗವರ್ಮೆಂಟ್ ಸೆಕ್ಯೂರಿಟೀಸ್ ಹರಾಜು ನಡೆಸುವುದಾಗಿ ಘೋಷಿಸಿದೆ. ಇದರಲ್ಲಿ 2031 ಮತ್ತು 2066 ಅವಧಿಯ ಬಾಂಡ್ಗಳು ಸೇರಿದ್ದು, ಇದು ಸರ್ಕಾರದ ಸಾಲ ನಿರ್ವಹಣೆ ಮತ್ತು ಹಣಕಾಸು ವ್ಯವಸ್ಥೆಯ ಭಾಗವಾಗಿದೆ. ಕೇಂದ್ರ ಸರ್ಕಾರವು ತಮಿಳುನಾಡಿನ ಕೋಪ್ರಾ ಮತ್ತು ತೋಟಾಪುರಿ ಮಾವಿನ ಹಣ್ಣುಗಳ ಖರೀದಿಗೆ ಕನಿಷ್ಠ ಬೆಂಬಲ ಬೆಲೆ MSP ಹಾಗೂ ಮಾರುಕಟ್ಟೆ ಹಸ್ತಕ್ಷೇಪ ಯೋಜನೆ MIS ಅಡಿಯಲ್ಲಿ ಅನುಮೋದನೆ ನೀಡಿದೆ. ಇದರಿಂದ ಬೆಲೆ ಏರಿಳಿತ, ರೈತರ ಸಂಕಷ್ಟದ ಮಾರಾಟ ಹಾಗೂ ರೈತರ ಆದಾಯ ರಕ್ಷಣೆಗೆ ನೆರವಾಗಲಿದೆ. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.